ಹಾಯ್ ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ಪಟ ರೆಡಿ ಆಗ್ತಿದ್ದೀನಿ. ಬೆಳಗ್ಗೆ ಮುಂಚೆ ಬೇಗ ರೆಡಿಯಾಗಿ ಹೋಗೋಣ ಅಂತಂದರೆ ನನ್ನ ಬಸ್ ಇರೋದು 11 ಗಂಟೆ ರಾತ್ರಿಗೆ. ಹಾಗಾಗಿ ನಾನು ಫಸ್ಟು ಆಫೀಸಿಗೆ ಹೋಗೋಣ ಅಂತ ಬೆಳಗ್ಗೆ ಮುಂಚೆ ಹೋಗ್ತಿದ್ದೀನಿ. ನೋಡಿ, ಆಫೀಸಿಗೆ ಹೊರಟಿದ್ದೀನಿ. ಯಾಕೆ ಈ ರೀತಿ ಮುಖ ಮುಚ್ಕೊಂಡು ಹೋಗ್ತಿದ್ದೀನಿ ಹಿಂಗೆ ಅಂತ ಅಂದರೆ, ತಲೆಗೆ ಹಾಕ್ಕೊಂಡಿದ್ದೀನಿ ಅಂದರೆ ತುಂಬ ಧೂಳು ಏರಿಯಾ ಫುಲ್ಲು. ಹಾಗಾಗಿ ತುಂಬ ಮುಖ ಮುಚ್ಕೊಂಡು ತಲೆಗೆ ಹೊತ್ಕೊಂಡು ಹೋಗ್ತಿದ್ದೀನಿ. ನೋಡಿ, ರೋಡಲ್ಲಿ ಯಾರಿಲ್ಲ, ಖಾಲಿ ನೊಣ ಹೊಡಿತಿದೆ. ಹಾಗೆ ಸಂಜೆ ಆಫೀಸ್ ಮುಗಿಸ್ಕೊಂಡು ಬಸ್ಸಲ್ಲಿ ಅಕ್ಕನ ಪಿ ಜಿಗೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಹಾಗೆ ಮೆಟ್ರೋ ಸ್ಟೇಷನಿಂದ ಹೋಗ್ಬಿಟ್ಟು ಹಾಗೆ ಬನಶಂಕರಿ ಟು ಮಹಾಕವಿ ಕುವೆಂಪುಗೆ ಹೋದೆ. ಹಾಗೆ ತುಂಬ ರಶ್ ಇತ್ತು. ಅಕ್ಕನ ಪಿ ಜಿಗೆ ಬಂದೇ ಬಿಟ್ಟೆ. ಹಾಗೆ ಅಕ್ಕ ಇನ್ನು ರೀಲ್ಸ್ ನೋಡ್ತಾಳೆ, ನಾನು ಹಾಗೆ ನನ್ನಲ್ಲೂ ಆಗಿಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಹಾಗೆ ಇಬ್ಬರು ಹೊರಟ್ವಿ ಮನೆಗೆ ಸೀದಾ. ನೋಡಿ, ಇನ್ನೇನು ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಹಾಗೆ ಮೆಟ್ರೋ ಇನ್ನೂ ಬಂದಿದ್ದಿಲ್ಲ. ಹಾಗೆ ಮೆಟ್ರೋ ಸ್ಟೇಷನಿಂದ ಮತ್ತೆ ಮೆಜೆಸ್ಟಿಕ್ ಬಂದು ಇನ್ನೇನು ಬಸ್ ಸಿಕ್ಕೇ ಬಿಡ್ತು. ಬಸ್ಸಿಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಬೆಳಕು ಹರಿದೇ ಬಿಡ್ತು ಅಂತ ಅಂದ್ಬಿಟ್ಟು ಪಟ ಇದ್ವಿ. ಆಮೇಲೆ ಮಾರನೇ ದಿನಕ್ಕೆ ಟಿಕೆಟ್ ಬುಕ್ ಮಾಡೋಕ್ಕೆ ಹೋದೆ, ಬಟ್ ಟಿಕೆಟ್ ಸಿಕ್ಕಿಲ್ಲ ಟ್ರೈನಿಗೆ. ಹಾಗೆ ಮತ್ತೆ ಬಸ್ಸಿಗೆ ವಾಪಸ್ ಬಂದೆ ಪೂಜೆ ಮುಗಿಸ್ಕೊಂಡು. ಇದು ನನ್ನ ಮನೆಗೆ ಹೋಗಿ ಬಂದ ಸ್ಟೋರಿ. ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಬೆಳಗ್ಗೆ ಮುಂಚೆ ಬೇಗ ಬಸ್ಸಿಗೆ ಹತ್ಕೊಂಡು ಪಿ ಜಿ ರೋಡಿಗೆ ಇನ್ನೇನು ಬಂದೇ ಬಿಟ್ಟೆ ವಾಪಸ್. ನನ್ನ ಹೊಸ ಜೀವನದ ಹಳೆಯ ಒಂದು ಏರಿಯಾ ಆಗಿದೆ ಈಗ. ಹಾಗಾಗಿ ಮತ್ತೆ ಇವಾಗ ಸಂಕ್ರಾಂತಿ ಹಬ್ಬ ಹೇಗಾಯಿತು ನನ್ನ ಜೀವನದಲ್ಲಿ ಅಂತ ನೋಡಿದ್ರಲ್ಲ. ಹಾಗೆ ಶೇರ್ ಸಬ್ಸ್ಕ್ರೈಬ್